ಹಾಯ್ ಎವ್ರಿವಾನ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಮೊದಲನೇ ಬಾರಿಗೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಇವತ್ತಿನ ವ್ಲಾಗ್ನ ಸುಮಾರು ಒಂದು 11 ಗಂಟೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲು ನಿಮ್ಮ ಊರ್ ದನಿಗಳನ್ನ ಹೋಗಿ ಸರ್ಕಾರಿ ಜಮೀನು ಎಲ್ಲರೇ ಎಷ್ಟದೆ ಅಂತ ಬರ್ಸ್ಕೊಂಡು ಒಂದು ರವಾಸಿ ಪತ್ರ ತಗೊಂಬ. ಲೀನ್ ಅಪ್ಲಿಕೇಶನ್ನ ಸರ್ಕಾರಕ್ಕೆ ಅರ್ಜಿ ಹಾಕಿಸಿ ಉಚಿತವಾಗಿ ಮಾಡಿಸ್ಕೊಡಿ. ಈಗ ಈ ಎಣ್ಣೆ ಕೊಡ್ಕೊಂಡು ನಮ್ಮ ಇಡೀ ಜೀವನ ತಗೋಬೇಕು ಅಂತ ಎಲ್ಲರಿಗೂ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್. ನನ್ನ ಮಗಳಿಗೆ ಗೊತ್ತಾಗಿದೆ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದಾಳೆ ನಮ್ಮಮ್ಮ ವಿಡಿಯೋ ಮಾಡ್ತಿದ್ದಾಳೆ ಅಂತ. ಸೊ ಏನೇನೋ ಥರ ಆಡ್ತಾಳೆ, ನೀವೇ ನೋಡಿ. ಏನು ಮಾಡೋಣ ಹೇಳ್ತಾವೆ ಹೇಗಿ ಕಳ್ಸೋ ಹೋಗ್ಬ. ಶಿವರಾಜ್ಕುಮಾರ್ ಮೊಬೈಲ್ ತೆಗ್ದವ್ರಲ್ಲ ಮನೆ ಕಚ್ಚಿ ಬೆಲೆ ಅಚ್ಚಿ ಹಾಕಿದೆ ಗೊತ್ತಾ? ನೋಡ್ದವ್ರು ಏನ್ ಅಂದ್ಕೊಂತಾರೆ? ಕೊಡು ಫೋನ್ ಕೊಡು ಕೊಡೆ. ಇದು ಏನು ಕೆಲಸ ಮಾಡಿಲ್ಲ, ಫಿಲಮ್ ನೋಡೋಣ ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಫಿಲಮ್ ಹಾಕೊಂಡು ನೋಡ್ತಾ ಇದ್ದೀವಿ. ನನ್ನ ಮಗಳಿಗೂ ಈ ಫಿಲಮ್ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ಬಾಯ್ಬಿಟ್ಟುಕೊಂಡು ನೋಡ್ತಾ ಇಲ್ಲೋ ಇಂಟ್ರೆಸ್ಟಿಂಗಾಗಿ. ನಮಗೂ ಏನು ಫಿಲಮ್ ನೋಡೋದಕ್ಕೆ ಏನು ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನು ಫಿಲಮ್ ಲಾಸ್ಟ್ ಎಂಡಿಂಗಲ್ಲಿ ನಮ್ಮ ಚಿಕ್ಕತ್ತೆ ಮಕ್ಕಳೆಲ್ಲ ಬಂದರು, ನಾದಿನಿರು. ಸೊ ಒಂಚೂರು ಜೊತೆ ಆಟ ಆಡ್ಕೊತಿದ್ದಾಳೆ. ಸ್ವಲ್ಪ ನೋಡೋದಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಬರಲಿಲ್ಲ, ಇವ್ರದ್ದೇ ಸೌಂಡ್ ಆಗೋಯ್ತಲ್ಲ. ಸೊ ಮೂವಿ ಕಡೆ ನನಗೆ ಇಂಟ್ರೆಸ್ಟ್ ಬರಲಿಲ್ಲ. ಆಫ್ ಮಾಡಿಬಿಟ್ಟು ನೆಕ್ಸ್ಟು ಕೆಲಸ ಮಾಡೋಣ ಅಂತ ಹೊರಟೆ. ಕೆಲಸ ಎಲ್ಲ ಮುಗಿಸಿ, ಯಾಕಂದರೆ ಕೆಲಸ ಹಂಗಂಗೆ ಬಿಟ್ಟು ಫಿಲಮ್ ನೋಡ್ಕೊಂಡು ಕೂತ್ಕೊಬಿಟ್ಟಿದ್ವಿ. ಕೆಲಸ ಎಲ್ಲ ಮುಗಿಸಿ ಇವತ್ತು ಐಸ್ ಕ್ರೀಮ್ ಮಾಡೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ, ಚಾಕ್ಲೇಟ್ ಐಸ್ ಕ್ರೀಮು. ಸೊ ಅದಕ್ಕೆ ಈ ಒಂದು ಬಾಕ್ಸ್ನ ಕೂಡ ತರಿಸಿದ್ದೀನಿ, ಐಸ್ ಕ್ರೀಮ್ ಬಾಕ್ಸ್ಗಳನ್ನು. ಸೊ ಇದನ್ನು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿ ತಂದ್ಕೊಂಡಿದ್ದು, ಬೇಕಂದರೆ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ ಮಾಡಿ. ಬನ್ನಿ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋಣ. ಫಸ್ಟು ನಾನು ಅರ್ಧ ಲೀಟ್ರ್ ಹಾಲು ತಂದು ಕಾಯೋದಕ್ಕಂತ ಇಟ್ಟಿದ್ದೀನಿ. ಹಾಲು ಕಾಯೋ ಅಷ್ಟರಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಫಸ್ಟು ಡ್ರೈ ಫ್ರೂಟ್ಸ್ ಏನೇನು ಬೇಕೋ ಅದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಕಾದಿತ್ತು, ಇನ್ನು ಸ್ವಲ್ಪ ಕುದಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಲು ಇನ್ನೊಂದು ಸ್ವಲ್ಪ ಕುದಿಯೋಷ್ಟರಲ್ಲೇ ಚಾಕ್ಲೇಟ್ ಕೂಡ ಆರ್ಡ್ರ್ ಮಾಡಿದ್ದು ಇನ್ಸ್ಟಾಮಾರ್ಟಲ್ಲಿ. ಸೊ ನೋಡಿ ತಂದು ಕೊಟ್ಟು ಹೋಗ್ತಾ ಇದ್ದಾರೆ ಅವರು ಕೂಡ. ಸಿಲ್ಕ್ ಚಾಕ್ಲೇಟ್ ಆರ್ಡ್ರ್ ಮಾಡಿದೆ, ಸೊ ಅದು ಕೂಡ ಬಂದಿದೆ. ನನಗಂತೂ ಚಾಕ್ಲೇಟ್ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಅದರಲ್ಲಿ ಒಂದು 3 ಪೀಸ್ ಅಷ್ಟು ನಾನು ಕೂಡ ಬಾಯಿಗೆ ಹಾಕ್ಕೊಂಡು ತಿಂದ್ಬಿಟ್ಟೆ. ನೋಡಪ್ಪ ತಿನ್ಕೊಂಡು ಮಾಡ್ತಾ ಇದ್ದಾಳೆ ಇವಳು ಅಂತ ಅಂದ್ಕೊಳ್ಬೇಡಿ. ಸೊ ಅದೊಂದು ಕ್ರೇವಿಂಗ್ ತಡ್ಕೊಳಕ್ಕಾಗಲಿಲ್ಲ, ಸೊ ತಿಂದ್ಬಿಟ್ಟೆ. ಹಾಲು ಕೂಡ ಚೆನ್ನಾಗಿ ಕುದ್ದಿತ್ತು. ಸೊ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧದಷ್ಟು ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಕಾಯಿಸಿರುವಂಥ ಹಾಲು ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಚಿಕ್ಕ ಕಪ್ ಅಳತೆಯಲ್ಲಿ ನಾನೆಲ್ಲನೂ ತೊಗೊಂಡಿದ್ದೀನಿ. ಸ್ವಲ್ಪ ಶುಗರು, ಹಾಗೆ ಮಿಲ್ಕ್ ಪೌಡರ್, ಬಾದಾಮ್ ಮಿಲ್ಕ್ ಪೌಡರ್ ಇತ್ತು ಮನೇಲಿ, ಅದನ್ನೇ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಏನೇನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಬಾದಾಮ್ ಪಿಸ್ತಾ 2 ತೊಗೊಂಡಿದ್ದೀನಿ. ಸ್ವಲ್ಪ ಚಾಕ್ಲೇಟ್ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು ಸಪ್ರೇಟ್ ಎತ್ತಿಟ್ಬಿಟ್ಟು ಅದೇ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಚಿಕ್ಕ ಬೌಲಲ್ಲಿ ಏನು ಸಪ್ರೇಟ್ ನಾನು ಎತ್ತಿಟ್ಟಿದ್ದೆ ಚಾಕ್ಲೇಟು ಅದನ್ನು ಹಾಕ್ಕೊಂಡು ಮೆಲ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಮೆಲ್ಟ್ ಆಗಲಿಲ್ಲ. ಸೊ ಹಾಗಾಗಿ ಪ್ಯಾನ್ಗೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಸಿರಪ್ ಥರ ರೆಡಿ ಮಾಡಿಕೊಂಡೆ. ಈ ಒಂದು ಚಾಕ್ಲೇಟ್ ಸಿರಪ್ ಮೇಲ್ಗಡೆ ಅಪ್ಲೈ ಮಾಡೋದಕ್ಕೆ ಅಷ್ಟೇ ಸಿರಪ್ ರೀತಿ ರೆಡಿ ಮಾಡಿಕೊಂಡೆ. ಬಟ್ ಐಸ್ ಕ್ರೀಮ್ ಬೌಲ್ ಒಳಗಡೆ ಹಾಕಬೇಕಾದ್ರೆ ತುಂಬ ಗಟ್ಟಿ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಹಾಕಿದ್ದೀನಿ. ಅದ್ರ ಮೇಲೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜ್ಯೂಸ್ ರೀತಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕ್ಯಾಪ್ನೆಲ್ಲ ಕ್ಲೋಸ್ ಮಾಡಿ ಫ್ರೀಝರ್ಗೆ ಎತ್ತಿಟ್ರೆ ನೆಕ್ಸ್ಟ್ ಡೇ ತಿಂದರೆ ಐಸ್ ಕ್ರೀಮ್ ರೆಡಿ ಆಗೋಗುತ್ತೆ, ಚಾಕ್ಲೇಟ್ ಐಸ್ ಕ್ರೀಮು.
ಟೇಸ್ಟ್ ಅಂತೂ ನಿಜಕ್ಕೂ ಸೂಪರಾಗಿ ಬಂದಿತ್ತು. ಸೊ ಒಂದ್ಸಲ ಟ್ರೈ ಮಾಡಿ. ಹಾಗೆ ಇದರ ಒಂದು ಐಸ್ ಕ್ರೀಮ್ ಬಾಕ್ಸ್ ಏನಿದೆ ಇದ್ರ ಒಂದು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬನ್ನಿ ಚಾಕ್ಲೇಟ್ ಐಸ್ ಕ್ರೀಮ್ ಯಾವ ರೀತಿ ಬಂದಿದೆ ಮತ್ತು ಅದ್ರ ಟೇಸ್ಟ್ ಕೂಡ ಯಾವ ರೀತಿ ಇದೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ನೆಕ್ಸ್ಟ್ ಡೇ ನಾನು ಐಸ್ ಕ್ರೀಮ್ನ ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಜಕ್ಕೂ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.